ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್, KCT ರಿಸಲ್ಟ್ ಹಾಗೆ ಕೌನ್ಸಿಲಿಂಗ್ ಡೇಟ್ ಸಮೇತ ಹೇಳ್ತೀನಿ. ಯಾಕಂದ್ರೆ ಸಾಕಷ್ಟು ಜನ ಕ್ವಶನ್ಸ್ ಮಾಡ್ತಿದ್ರೆ, ಬ್ರೋ ನಮ್ದು ಈಗ ತುಂಬಾ ಕನ್ಫ್ಯೂಷನ್ ಇದೀವಿ, ಸೆಕೆಂಡ್ PC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ, ಮತ್ತೆ ಕೌನ್ಸಿಲಿಂಗ್ ಡೇಟ್ ಯಾವಾಗ ಕೊಡ್ತಾರೆ, ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, KCT ರಿಸಲ್ಟ್ ಆದ್ರೆ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಆದ್ರೆ ಹೇಳಿ. ಸಾಕಷ್ಟು ಜನ ಈ ಒಂದು ಕ್ವಶನ್ಸ್ ನ ಖಂಡಿತ ಪದೇ ಪದೇ ಕೇಳ್ತಿದ್ರು ಕಮೆಂಟ್ ಬಾಕ್ಸ್ ಅಲ್ಲಿ. ಎಲ್ಲಾ ಕಮೆಂಟ್ಸ್ಗೂ ಮತ್ತೆ ಎಲ್ಲಾ ಒಂದು ರಿಸಲ್ಟ್ ಡೇಟ್ಸ್ ಯಾವಾಗ ಬರುತ್ತೆ ಅಂತಂದು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬಾರ್ದು. ಆ ತರ ವಿಡಿಯೋ ನೋಡಿದ್ರೆ ಖಂಡಿತ ನಿಮ್ಗೆ ಏನಾಗುತ್ತೆ, ಒಂದು ಅಂಡರ್ಸ್ಟ್ಯಾಂಡ್ ಸಿಗುತ್ತೆ. ನಾನು ಎಲ್ಲಾ ರಿಸಲ್ಟ್ ಡೇಟ್ಸ್ ಸಮೇತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಒಂದು ಸಣ್ಣದಾಗಿ ಒಂದು ಆಡ್ ಬರ್ತಾ ವಿಡಿಯೋ ನೋಡ್ಕೊಂಬನ್ನಿ. ಪ್ರತಿ ವರ್ಷ KCTಗೆ 3 ಲಕ್ಷಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಾರೆ. ಆದರೆ ಅದರಲ್ಲಿ ಕೇವಲ 20 to 30% ಸ್ಟೂಡೆಂಟ್ಸ್ಗೆ ಮಾತ್ರ ಟಾಪ್ ರಿಸಲ್ಟ್ ಸೀಟ್ ಸಿಗುತ್ತೆ. ಅದರಿಂದ ನಿಮ್ಮ ಎಂಟೈರ್ ಫ್ಯೂಚರ್ನ ಒಂದು ಎಕ್ಸಾಮ್ ಅಥವಾ KCT ರ್ಯಾಂಕ್ ಮೇಲೆ ಡಿಪೆಂಡ್ ಮಾಡಬೇಡಿ, ಮತ್ತೆ ರ್ಯಾಂಕ್ ಬಗ್ಗೆನೂ ಭಯ ಪಡಬೇಡಿ. ಯಾಕಂದ್ರೆ ಇಲ್ಲೊಂದು ದೊಡ್ಡ ಆಪರ್ಚುನಿಟಿ ಇದೆ. ಗೂಗಲ್, ಮೈಕ್ರೋಸಾಫ್ಟ್, AWS ಜೊತೆ ಕೊಲಾಬ್ರೇಷನ್ ಇರೋ ಕಾಲೇಜ್ ಕೂಡ ನೀವು ಜಾಯ್ನ್ ಆಗೋ ಅವಕಾಶ ಇದೆ. ಇಲ್ಲಿ ಸ್ಟೂಡೆಂಟ್ ಅವರೇಜ್ 2.5 ಲ್ಯಾಕ್ ಸ್ಟೈಪಂಡ್ ಜೊತೆಗೆ ಇಂಟರ್ನ್ಶಿಪ್ ಕೂಡ ಮಾಡ್ತಿದ್ದಾರೆ. ಪ್ರತಿ 3 ವಿದ್ಯಾರ್ಥಿಗಳಲ್ಲಿ ಒಂದು ಸ್ಟೂಡೆಂಟ್ಸ್ಗೆ ಅಬ್ರಾಡಲ್ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಅವಕಾಶ ಕೂಡ ಇದೆ. 2025 ಇದರಲ್ಲಿ ಪೋಲಾರ್ ಸ್ಟೂಡೆಂಟ್ಸ್ 1 crore ಪ್ಲಸ್ ಇಂಟರ್ನ್ಶಿಪ್ ಸ್ಟೈಪಂಡ್ ಜೊತೆ ಅರ್ನ್ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿಗೆ ಬೇಕಾಗಿರುವಂತಹ ಸ್ಕಿಲ್ ಕಲಿತಿದ್ದಾರೆ. ಹಾಗಾಗಿ ಒಂದೇ ರಿಸಲ್ಟ್ ಗಾಗಿ ವೇಟ್ ಮಾಡಕ್ ಹೋಗ್ಬೇಡಿ. PAT ರಿಜಿಸ್ಟರ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಈಗಲೇ ಹೋಗಿ ರಿಜಿಸ್ಟರ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ರೆ. ಮತ್ತೆ ಈ ಒಂದು ಕಾಲೇಜ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂತ ಹೇಳ್ತಾ ಬನ್ನಿ. ನೋಡಿ, ಈಗ ರಿಸಲ್ಟ್ ಡೇಟ್ ಯಾವಾಗ ನೋಡಿ. ರಿಸಲ್ಟ್ ಡೇಟ್ ಅಂತ ಕೇಳ್ತಾ ಹೋದ್ರೆ, ಮೊದಲನೇದಾಗಿ ಸೆಕೆಂಡ್ PC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಡೇಟ್ ನಾಳೆನೇ ಬರುವಂತ ತುಂಬಾನೇ ಚಾನ್ಸ್ ಇದೆ. ಡೇಟ್ ಅನ್ನೋಕ್ಕಿದ್ರೆ ನಿಮ್ಗೆ ನಾಳೆನೇ ರಿಸಲ್ಟ್ ಬರೋ ಚಾನ್ಸ್ ಇದೆ. ಓಕೆನಾ? ರಿಸಲ್ಟ್ ಎಲ್ಲಿ ಚೆಕ್ ಮಾಡಬಹುದು? ಸೆಕೆಂಡ್ PC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಅಂದ್ರೆ ನೀವೇನು rizalt.nic. ಅಂತ ಕಾಣಿಸ್ತಿತ್ತಲ್ಲ, ಅದೇ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ ಚೆಕ್ ಮಾಡಬಹುದಾಗಿರುತ್ತೆ. ಓಕೆನಾ? ನೆಕ್ಸ್ಟ್ KCT ರಿಸಲ್ಟ್ ಯಾವಾಗ ಬರುತ್ತೆ, ಕೌನ್ಸಿಲಿಂಗ್ ಡೇಟ್ ಯಾವಾಗ ಕೊಡ್ತಾರೆ, ಮತ್ತೆ ಯಾವಾಗ ಶೆಡ್ಯೂಲ್ ಬಿಡ್ತಾರೆ, ಈ ಒಂದು ಕ್ವಶನ್ಸ್ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ. ನೋಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ KCT ರಿಸಲ್ಟ್ ಯಾವಾಗ ಬರುತ್ತೆ ಅಂದ್ರೆ, ಸೆಕೆಂಡ್ PC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬರಬೇಕು. ಆ ಒಂದು ಬೇಸಿಸ್ ಮೇಲೆ ಯಾರು ಇಂಪ್ರೂವ್ಮೆಂಟ್ ಆಗಿರ್ತಾರೆ, ಯಾರ್ದು ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಅಂದ್ರೆ ಯಾರು ಸೆಕೆಂಡ್ PC ಸೆಕೆಂಡ್ ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರೆ, ಕಡಿಮೆ ಮಾರ್ಕ್ಸ್ ಬಂದ್ರೆ ಕನ್ಸಿಡರ್ ಮಾಡಲ್ಲ. ಪ್ರೀವಿಯಸ್ ಆಗಿತ್ತು ಅದನ್ನೇ ಮಾರ್ಕ್ಸ್ ಕನ್ಸಿಡರ್ ಮಾಡ್ಬಿಟ್ಟು ರಿಸಲ್ಟ್ ಆದ್ರೆ ನಿಮಗೆ KCT ರಿಸಲ್ಟ್ ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡ್ತಾರೆ. KCT ರ್ಯಾಂಕ್ ರಿಸಲ್ಟ್ ಅಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಪರ್ಸೆಂಟೇಜ್ ಅದೆಲ್ಲ ನಿಮಗೆ ಕೆಳಗಡೆ ಕೊಡ್ತಾರೆ. ಬಟ್ ಆದ್ರೆ ರ್ಯಾಂಕ್ ಇಂಪಾರ್ಟೆಂಟ್ ಆಗಿರುತ್ತೆ. ರ್ಯಾಂಕ್ ಮೇಲೆ ನಿಮ್ಮ ಒಂದು ಕೌನ್ಸಿಲಿಂಗ್ ನಡೀತದೆ. ಓಕೆನಾ? ಈಗ KCT ರಿಸಲ್ಟ್ ಯಾವಾಗ ಬರುತ್ತೆ ಅಂದ್ರೆ, ಈ ಮಂತ್ ಅಲ್ಲೇ ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಈಗ ಒಂದೇ ಒಂದು ಪ್ರಾಬ್ಲಮ್ ಏನಾಗ್ತಿರೋದಂದ್ರೆ, ಸೆಕೆಂಡ್ PC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬರಬೇಕಾಗಿತ್ತು, ಅದು ಬಂದ್ಬಿಡುತ್ತೆ ಬೇಗನೆ. ನೆಕ್ಸ್ಟ್ ಅಗ್ರಿಕಲ್ಚರ್ ರಿಸಲ್ಟ್ ಅಂತ ಕೇಳ್ತಾರೆ. ಅಗ್ರಿಕಲ್ಚರ್ ಹಿರಿಯೂರದಲ್ಲಿ ಒಂದು ಸ್ವಲ್ಪ ತೊಂದರೆ ಆಗೋದ್ರಿಂದ ಅದು ಕೂಡ ಆದಷ್ಟು ಬೇಗನೆ ಸಾಲ್ವ್ ಆಗುತ್ತೆ. ಒಟ್ಟಿನಲ್ಲಿ ಈ ಮಂತ್ 26, 27, 28 ಈ ಒಂದು ಡೇಟ್ ಅಲ್ಲಿ ನಿಮಗೆ KCT ರಿಸಲ್ಟ್ ಆದ್ರೆ ಬರುತ್ತೆ. ಓಕೆನಾ? KCT ರಿಸಲ್ಟ್ ಬಂತು, ಅದಾಗಿದ ಮೇಲೆ ಏನ್ ಕೊಡ್ತಾರೆ ಅಂದ್ರೆ, ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಕೊಡ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್. ಯಾವಾಗ ವೆರಿಫಿಕೇಶನ್ ಸ್ಲಿಪ್ ನಿಮ್ಮದ್ರಲ್ಲಿ ಬಂತು ಅಂದ್ರೆ ಅಲ್ಲಿಂದನೇ ಕೌನ್ಸಿಲಿಂಗ್ ಸ್ಟಾರ್ಟ್ ಅಂತ ಹೇಳ್ಬೋದು. ಕೌನ್ಸಿಲಿಂಗ್ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತಂದ್ರೆ, ಮೇ ತಿಂಗಳು. ಈ ತಿಂಗಳು ಯಾವುದೇ ಕಾರಣಕ್ಕೂ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲ್ಲ ನಿಮಗೆ, ಏನೇ ಆಗಲಿ. ಯಾಕಂದ್ರೆ ಈಗ ನೀಟ್ ನಿಮಗೆ ರೀ ಎಕ್ಸಾಮ್ ನಡೆಸ್ತಿದ್ದಾರೆ, ಮತ್ತೆ KCT ಕೂಡ ನಿಮಗೆ ಎಲ್ಲ ಆಲ್ಮೋಸ್ಟ್ KCT ಯಾವುದೇ ತರ ತೊಂದರೆ ಇಲ್ಲ, ಸಂಪೂರ್ಣವಾಗಿ ಕರೆಕ್ಟಾಗಿ ಆಗಿದೆ. ಬಟ್ ಆದ್ರೆ ನೀಟಲ್ಲಿ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ, KCT ಕೌನ್ಸಿಲಿಂಗ್ ಸಪರೇಟ್ ಮಾಡೋ ಚಾನ್ಸಸ್ ಈ ವರ್ಷ ಇದೆ. ಅದರದ್ದು ಡಿಸ್ಕಷನ್ ನಡೀತಾ ಇದೆ, ಇನ್ನು ಅಂಡರ್ ಅಲ್ಲೇ ಇದೆ. ಓಕೆನಾ? ಏನ್ ಬರುತ್ತೆ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಬಟ್ ಹಂಗೇನಾದ್ರೂ ಆದ್ರೆ ಅಂದ್ರೆ KCT ಕೌನ್ಸಿಲಿಂಗ್ ಸಪರೇಟ್ ಮಾಡ್ತೀನಿ ಅಂದ್ರೆ, ನೆಕ್ಸ್ಟ್ ಮಂತ್ ನಿಮಗೆ ಫಸ್ಟ್ ವೀಕ್ ಅಲ್ಲೇ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ವೆರಿಫಿಕೇಶನ್ ಸ್ಲಿಪ್ ಬಿಟ್ಬಿಟ್ಟು KCT ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ನೀಟ್ ಸ್ಟೂಡೆಂಟ್ಸ್ ಕೂಡ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ನಿಮಗೆ MBBS ಸೀಟ್ ಬೇಕಂದ್ರೆ ನೀವು ವೇಟ್ ಮಾಡಬೇಕಾಗುತ್ತೆ. ನಿಮ್ಗೆ ನೆಕ್ಸ್ಟ್ ನೀಟ್ ಅವ್ರದ್ದು ಎಕ್ಸಾಮ್ ಬರೋದು ಅಲ್ಲಿವರೆಗೂ ತುಂಬಾ ಲೆಂತಿ ಆಗುತ್ತೆ. ಓಕೆನಾ? ಯಾವುದೇ ಕಾರಣಕ್ಕೂ ಭಯ ಬೇಡ. ಬಟ್ ಈ ವರ್ಷ ಒಂದ್ ಸ್ವಲ್ಪ ರೌಂಡ್ ನ ಎಕ್ಸ್ಟೆಂಡ್ ಮಾಡ್ಬೋದು. ಅಂದ್ರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತಿತ್ತಲ್ವಾ, ಈ ವರ್ಷ ಇಷ್ಟು ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಿಮಗೆ 4th ರೌಂಡ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಈ ವರ್ಷ ಒಂದ್ ಸ್ವಲ್ಪ ಕೌನ್ಸಿಲಿಂಗ್ ಅಲ್ಲಿ ತೊಂದರೆ ಅನ್ನೋದಾಗಿದೆ. ಏನಂದ್ರೆ ನೀಟ್ ಎಕ್ಸಾಮ್ ಆಗಿರೋದ್ರಿಂದ ಅವ್ರದ್ದು ಇನ್ನೊಂದ್ಸರಿ ಎಕ್ಸಾಮ್ ಬರ್ಸಿ ರಿಸಲ್ಟ್ ಬಿಟ್ಟು ಆ ಒಂದು ಡೇಟಾನ ಇವ್ರು ಫಿಕ್ಸ್ ಮಾಡಿ ನೆಕ್ಸ್ಟ್ ನಿಮಗೆ ಕಂಬೈನ್ ಕೌನ್ಸಿಲಿಂಗ್ ಮಾಡೋದು ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಸಪರೇಟ್ ಆಗಿ KCT ಕೌನ್ಸಿಲಿಂಗ್ ಮಾಡೋದು ತುಂಬಾನೇ ಚಾನ್ಸಸ್ ಇರುತ್ತೆ. ಎನಿವೇ ನಾನು ಏನೇ ಅಪ್ಡೇಟ್ಸ್ ಬಂದ್ರು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೀವಿದ್ರೆ ಅದ್ರದ್ದು ಎಲ್ಲ ಅಪ್ಡೇಟ್ಸ್ ನಿಮಗೆ ತಿಳಿತಾ ಹೋಗುತ್ತೆ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ. ಮತ್ತೆ ನಿಮ್ಗೆ ಖಂಡಿತ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಕಮೆಂಟ್ಸ್, ನಾನು ಕಮೆಂಟ್ಸ್ಗೆಲ್ಲ ಆನ್ಸರ್ ಮಾಡ್ತೀನಿ. ಇಲ್ಲ ಅಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿ ಅಲ್ಲಿ ಕೂಡ ನೀವು ಕಮೆಂಟ್ಸ್ ಆದ್ರೆ ಹಾಕ್ಬೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.